ನವೀನ್ ಬಸ್ಸಿನಲ್ಲಿ ಕುಳಿತುಕೊಂಡು ಕಿಟಕಿಯ ಹೊರಗಿನ ಕತ್ತಲೆಯನ್ನು ನೋಡುತ್ತಾ ಯೋಚನೆಗಳಲ್ಲಿ ಮುಳುಗಿದ್ದ. ಮಳೆ ತುಂತುರು ಸುರಿಯುತ್ತಿತ್ತು. ತನ್ನ ಮಾವನ ಮನೆಗೆ 20 ವರ್ಷಗಳ ನಂತರ ಹೋಗುತ್ತಿರುವ ಸಂತೋಷ ಇದ್ದರೂ ಏನೋ ಅಸಹಜ ಭಾವನೆ ಮನಸ್ಸಿನಲ್ಲಿ ಕಾಡುತ್ತಿತ್ತು. ಅವನು ಬ್ಯಾಗ್ ತೆರೆದು ಅಡ್ರೆಸ್ ನೋಡಲು ಹೋದಾಗ ಕಾಗದ ಕಾಣಿಸಲಿಲ್ಲ. ಅಯ್ಯೋ, ಅಡ್ರೆಸ್ ಮಿಸ್ ಆಗಿದೆ ಅಲ್ವಾ, ಏನ್ ಮಾಡೋದು? ಅಷ್ಟರಲ್ಲಿ ಹಠಾತ್ ಆಗಿ ಬಸ್ಸಲ್ಲಿ ಒಬ್ಬ ವ್ಯಕ್ತಿ ಕಾಣಿಸಿಕೊಂಡ. ಏನಾಯ್ತಪ್ಪ, ಏನಾದ್ರೂ ಸಮಸ್ಯೆನಾ? ಅಲ್ಲ ಸರ್, ನಾನು ನನ್ನ ಮಾವನ ಮನೆಗೆ ಬಂದಿದ್ದೇನೆ. ಆದ್ರೆ ಬ್ಯಾಗಲ್ಲಿಟ್ಟ ಅಡ್ರೆಸ್ ಮಿಸ್ ಆಗಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಊರಿನ ಹೆಸರು ಹೇಳು ಕಂದ. ನವೀನ್ ಊರಿನ ಹೆಸರು ಹೇಳುತ್ತಿದ್ದಂತೆ ಆ ವ್ಯಕ್ತಿ ಹೇಳಿದ. ಅಯ್ಯೋ, ಅದೇನಾ, ನನ್ಗೆ ಗೊತ್ತು ಆ ಊರು. ನಾನು ಕೂಡ ಆ ಊರಿನವನೇ. ನಾನು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಿನ್ನನ್ನು ನಾನು ಕರೆದುಕೊಂಡು ಹೋಗ್ತೇನೆ. ನವೀನ್ಗೆ ಸ್ವಲ್ಪ ಸಮಾಧಾನವಾಯಿತು. ಬಸ್ಸು ಊರು ತಲುಪಿತು. ಇಬ್ಬರು ಬಸ್ ಇಳಿದು ಖಾಲಿ ರಸ್ತೆಯಲ್ಲಿ ನಡೆಯಲು ಪ್ರಾರಂಭಿಸಿದರು. ಮಳೆ ಜೋರಾಯಿತು. ರಸ್ತೆ ಪೂರ್ತಿ ಖಾಲಿಯಾಗಿತ್ತು. ನಾಯಿಗಳ ಅಳು ಶಬ್ದ ಹೆಚ್ಚಾಗಿ ಕೇಳುತ್ತಿತ್ತು. ಅವರಿಬ್ಬರು ನಡೆದು ಬಂದು ಒಂದು ಹಳೆಯ ಮನೆಯ ಮುಂದೆ ಬಂದು ನಿಂತರು. ಇದೇ ಮನೆ ಕಣೋ, ನೀನು ಇನ್ನೂ ಒಳಗೆ ಹೋಗ್ಬೋದು. ನವೀನ್ ತಿರುಗಿ ಧನ್ಯವಾದ ಹೇಳುವಷ್ಟು ಹೊತ್ತಿಗೆ ಆ ವ್ಯಕ್ತಿ ಕಾಣಿಸಲಿಲ್ಲ. ನವೀನ್ ಬೆಚ್ಚಿಬಿದ್ದ. ಎಲ್ಲಿ ಹೋದ್ರು? ಇಲ್ಲೇ ಇದ್ರಲ್ಲ. ನವೀನ್ ಸುತ್ತಲೂ ನೋಡಿದ. ಯಾರೂ ಇಲ್ಲ. ಬಹುಶಃ ಏನೋ ಅವಸರ ಇರಬೇಕು, ಅವರು ಹೋಗಿರ್ಬೇಕು. ನವೀನ್ ನಿಧಾನಕ್ಕೆ ಮನೆಯ ಒಳಗೆ ಹೋದ. ಒಳಗಿನಿಂದ ಒಬ್ಬ ಮಹಿಳೆ ಬಂದಳು. ಯಾರು ನೀನು? ನಾನು ನವೀನ್, ಶೇಖರ್ ಮಾವನ ಮನೆಯಲ್ವಾ ಇದು? ಅವಳು ಒಳಗೆ ಕೂಗಿದಳು. ಶೇಖರ್, ಯಾರೋ ನಿನ್ನನ್ನು ನೋಡಲು ಬಂದಿದ್ದಾರೆ. ಒಬ್ಬ ಗಂಡಸು ಹೊರಗೆ ಬಂದ. ಬಾಬಾ, ಒಳಗೆ ಬಾ. ನವೀನ್ ಒಳಗೆ ಹೋದ. ಎಷ್ಟು ದಿನ ಆಯ್ತು ನಿನ್ನನ್ನು ನೋಡಿ. ನಾನು ಸಾವಿತ್ರಿ, ನಿನಗೆ ನೆನಪಿದೆಯಲ್ವಾ? ನಿನ್ನ ಅತ್ತೆ. ಇವರು ನಿನ್ನ ಮಾವ. ಮುಖ ನೆನಪಿದೆಯಲ್ವಾ ನಿನ್ಗೆ? ನವೀನ್ ಸ್ವಲ್ಪ ಗಾಬರಿಯಿಂದ, ಆ, ನನ್ನ ಮಾವ. ಹೌದೌದು, ಅವನಿಗೆ ಗೊತ್ತಿಲ್ಲದೆ ಏನು. ಚಿಕ್ಕಂದಿನಲ್ಲಿ ಅವನು ನನ್ನನ್ನು ನೋಡಿಲ್ವಾ? ನೀನು ಬಾ ನವೀನ್, ಕೂತ್ಕೋ. ಆದ್ರೆ ಅವರ ವರ್ತನೆ ನವೀನ್ಗೆ ಸ್ವಲ್ಪ ವಿಚಿತ್ರವಾಗಿ ಅನಿಸಿತು. ನಾನು ನಿಮ್ಗೆ ಊಟಕ್ಕೆ ರೆಡಿ ಮಾಡ್ತೀನಿ, ನೀವು ಇಲ್ಲೇ ಕೂತ್ಕೊಂಡಿರಿ. ಸಾವಿತ್ರಿ, ನನ್ನ ಅಳಿಯ ಬಂದಿದ್ದಾನೆ. ಏನಾದ್ರೂ ಸ್ಪೆಷಲ್ ಆಗಿ ಮಾಡು. ಅದು ನೀವು ಹೇಳ್ಬೇಕಾ? ನವೀನ್ ಮೌನವಾಗಿ ಕುಳಿತಿದ್ದ. ಗೋಡೆಯ ಮೇಲೆ ಅವನ ಗಮನ ಹೋಯಿತು. ಹಳೆಯ ಫೋಟೋಗಳು ತುಂಬಿದ್ದವು. ಅದೇ ಬಸ್ಸಿನಲ್ಲಿ ಕಂಡ ವ್ಯಕ್ತಿಯ ಫೋಟೋವೊಂದು ಇತ್ತು. ಇವರು ಯಾರು? ಅದು ಹಳೆಯ ಪರಿಚಯದವರು. ಅದೆಲ್ಲ ಯಾಕೋ ನಿನ್ಗೆ? ಮಾವ ಗದರಿದ್ದರಿಂದ ನವೀನ್ ಮೌನವಾಗಿ ಬಿಟ್ಟ. ರಾತ್ರಿ ಊಟದ ನಂತರ ಎಲ್ಲರೂ ನಿದ್ರೆಗೆ ಜಾರಿದರು. ಆದರೆ ನವೀನ್ಗೆ ನಿದ್ರೆ ಬರಲಿಲ್ಲ. ಅವನು ನಿಧಾನವಾಗಿ ಎದ್ದು ಕುಳಿತ. ಆಗ ಅವನ ಕಣ್ಣಿಗೆ ಒಂದು ಕೊಠಡಿ ಬಿತ್ತು. ಸ್ವಲ್ಪ ಕುತೂಹಲದಿಂದಲೇ ಆ ಕೊಠಡಿ ಕಡೆಗೆ ನಡೆದ. ಮೆಲ್ಲ ಬಾಗಿಲು ತೆರೆದು ನೋಡಿದ. ಒಮ್ಮೆ ಅಚ್ಚರಿ, ಅಲ್ಲಿ ಒಂದು ದೊಡ್ಡ ಫೋಟೋ, ಹೂವಿನ ಹಾರ. ಅದೇ ವ್ಯಕ್ತಿ. ಹಠಾತ್ ಹಿಂದಿನಿಂದ ಒಂದು ಧ್ವನಿ, ನವೀನ್. ನವೀನ್ ತಿರುಗಿ ನೋಡಿದ. ಅದೇ ವ್ಯಕ್ತಿ ನಿಂತಿದ್ದ. ಬಸ್ಸಲ್ಲಿ ಸಿಕ್ಕ ಆ ವ್ಯಕ್ತಿ. ನವೀನ್ ತಕ್ಷಣಕ್ಕೆ ಗಾಬರಿಗೊಂಡ. ಎದರಬೇಡ, ನಾನು ನಿನಗೆ ಏನೂ ಮಾಡುವುದಿಲ್ಲ. ನಾನು ನಿನ್ನ ನಿಜವಾದ ಮಾವ. ನವೀನ್ಗೆ ಏನು ಕೂಡ ಅರ್ಥವಾಗಲಿಲ್ಲ. ಮಾವ? ಈ ಸಾವಿತ್ರಿ ನನ್ನ ಹೆಂಡತಿ. ಇವಳು ನನ್ನನ್ನು ಕೊಂದು ಈ ರಮೇಶ್ನ ಜೊತೆ ಮದುವೆಯಾದಳು. ನವೀನ್ ಬೆಚ್ಚಿಬಿದ್ದ. ನಿನ್ನನ್ನು ಇಲ್ಲಿ ಕರೆದುಕೊಂಡು ಬಂದದ್ದು ನಾನು, ನಿನಗೆ ಸತ್ಯ ಗೊತ್ತಾಗಲಿ ಅಂತ. ಅಷ್ಟರಲ್ಲಿ ರಮೇಶ್ ಮತ್ತು ಸಾವಿತ್ರಿ ಒಳಗೆ ಬಂದರು. ರೀ, ಇವನು ಯಾರು ಅಂತ ನಿಮ್ಗೆ ಗೊತ್ತಾಯ್ತಾ? ಗೊತ್ತಾಗದೆ ಏನು? ನಿನ್ನ ಮೊದಲ ಗಂಡ ಶೇಖರ್ನ ಅಕ್ಕನ ಮಗನೇ ಅಲ್ವಾ ಇವನು? ನವೀನ್ ಹೃದಯ
ಜೋರಾಗಿ ತಡತಡ ಹೊಡೆಯಿತು. ಅಂದ್ರೆ ಈಗ ಇವನಿಗೆ ಎಲ್ಲಾ ಗೊತ್ತಾಗಿರ್ಬೇಕು. ಹೌದು, ಈಗ ಇವನಿಗೆ ಎಲ್ಲಾ ಗೊತ್ತಾಗಿರ್ಬೇಕು. ಇವನನ್ನ ಸುಮ್ಮನೆ ಬಿಡೋಕೆ ಆಗೋದಿಲ್ಲ. ನಿನ್ನ ಗಂಡನ ಕತೆ ಮುಗಿಸಿದ ಹಾಗೆ ಇವನನ್ನ ಕೊಂದು ಇಲ್ಲೇ ಹೂತು ಹಾಕಿ ಬಿಡೋಣ. ಅವರಿಬ್ಬರು ನಿಧಾನವಾಗಿ ಅವನ ಕಡೆ ನಡೆಯಲು ಶುರು ಮಾಡಿದರು. ನವೀನ್ ಹಿಂಜರಿಯುತ್ತ, ಬಿಡಿ, ನನಗೆ ಏನೂ ಗೊತ್ತಿಲ್ಲ. ಹೌದಾ, ಈಗ ನಿನ್ಗೆ ಎಲ್ಲ ಗೊತ್ತಾಯ್ತಲ್ವಾ? ಇವತ್ತೇ ನಿನ್ನ ಕಥೆಯನ್ನ ಮುಗಿಸುತ್ತೇವೆ. ನವೀನ್ ಜೋರಾಗಿ ಕಿರುಚಲು ಯತ್ನಿಸಿದ. ಏಯ್, ಸ್ಟಾಪ್ ಬಂದಿದೆ ಇಲ್ಲಿಯಪ್ಪ. ಇನ್ನು ಕೂಡ ಏನ್ ಮಾಡ್ತಾ ಇದೆಯಾ ನೀನು? ಹಠಾತ್ ಬಂದ ಧ್ವನಿಗೆ ನವೀನ್ ಕಣ್ಣೂ ತೆರೆದ. ಅವನು ಇನ್ನು ಬಸ್ಸಿನಲ್ಲೇ ಇದ್ದ. ಅಬ್ಬಾ, ಇದು ಕನಸ? ಹಾಗಾದ್ರೆ ಅಮ್ಮ ಕೊಟ್ಟ ಅಡ್ರೆಸ್ ನನ್ನ ಬ್ಯಾಗ್ನಲ್ಲಿ ಇದೆಯಾ? ತಕ್ಷಣ ಬ್ಯಾಗ್ ತೆರೆದು ನೋಡಿದ. ಅಡ್ರೆಸ್ ಕಾಗದ ಬ್ಯಾಗ್ನೊಳಗೆಯೇ ಇತ್ತು. ಅಯ್ಯೋ, ಎಂತ ಕೆಟ್ಟ ಕನಸು. ಅಡ್ರೆಸ್ ಇದೆ. ಮಾವನ ಮನೆಗೆ ಈಗ ಇಳಿದು ಹೋಗ್ಬೇಕಷ್ಟೇ. ನವೀನ್ ಅಡ್ರೆಸ್ ನೋಡಿ ಮಾವನ ಮನೆ ಕಡೆ ಹೋದ. ಆದ್ರೆ ಮನೆ ಮುಂದೆ ಜನಗಳ ಗುಂಪು ಸೇರಿತ್ತು. ಏನಾಯ್ತು? ರಾತ್ರಿ ಕೊಲೆಯಾಯ್ತು. ರಮೇಶ್ ಮತ್ತು ಸಾವಿತ್ರಿಯನ್ನ ಯಾರೋ ಕೊಂದಿದ್ದಾರೆ. ನವೀನ್ ಬೆಚ್ಚಿ ಬಿದ್ದ. ನಿಧಾನವಾಗಿ ಒಳಗೆ ನೋಡಿದ. ಅದೇ ಮುಖಗಳು, ಅದೇ ಜನ, ಅವನ ಕನಸಲ್ಲಿ ಇದ್ದವರೇ. ಅವನ ಕೈಯಿಂದ ಕಾಗದ ಕೆಳಗೆ ಬಿತ್ತು. ಅಷ್ಟರಲ್ಲಿ ಗಾಳಿ ಬೀಸಿತು. ನವೀನ್ ನಿಧಾನವಾಗಿ ಕಿಟಕಿಯ ಕಡೆ ನೋಡಿದ. ಅಲ್ಲಿ ಅದೇ ವ್ಯಕ್ತಿ, ಅವನ ನಿಜವಾದ ಮಾವ, ನಗುತ್ತಾ ನಿಂತಿದ್ದ. ನವೀನ್ ಮೌನವಾಗಿ ಬಿಟ್ಟ. ಇದು ನಿಜವಾದ ಕನಸೇ, ಇಲ್ಲವೇ ಮುಂಚಿತ ಎಚ್ಚರಿಕೆನಾ? ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇಂತಹ ಕಾರ್ಟೂನ್ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಕಥೆಯೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.